ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ರೆಸಿಪಿ ತೊಗೊಂಬಂದಿನಿ ರೀ. ಅದು ಏನಂದ್ರೆ ಕೇವಲ ಒಂದು ಕಪ್ ಅಕ್ಕಿ ಹಿಟ್ಟು, ಆಮೇಲೆ ಒಂದು ಆಲೂಗಡ್ಡೆಯಿಂದ ಒಂದು ಸೂಪರ್ ಆಗಿರೋ ಬೋಂಡಾ ರೆಸಿಪಿ ರೀ. ನೋಡ್ತಿರ್ಬೋದು ನೀವು, ಟಕ ಟಕ್ ಅಂತ ಹೆಂಗೆ ಸೌಂಡ್ ಬರತೈತಿ. ಹಂಗೆ ಒಳಗೂ ಅಷ್ಟೇ ಸಾಫ್ಟ್ ಆಗೈತಿ, ಸ್ಮೂತ್ ಇರ್ತೈತಿ, ಹೊರಗೆ ಕ್ರಿಸ್ಪಿನೆಸ್ ಇರ್ತೈತಿ. ಇದನ್ನು ಕ್ವಿಕ್ ಆ್ಯಂಡ್ ಈಸಿಯಾಗಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ರೀ. ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರ್ಯಾರು ನೋಡಾತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ. ಹಂಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ. ಬರೀ ಈಗ ಕ್ವಿಕ್ಕಾಗಿ ತೋರಿಸ್ಕೊಂಬರ್ತೀನಿ ಹೆಂಗೆ ಮಾಡೋದು ಅಂತೇಳಿ. ಫಸ್ಟಿಗೆ ನಾ ಇಲ್ಲಿ 1 ಗ್ಲಾಸ್ ಅಷ್ಟು ಅಕ್ಕಿ ನೆನೆಸಿಟ್ಕೊಂಡೇನಿ ರೀ. ಒಂದು 4 ರಿಂದ 5 ಗಂಟೆ ನೆನಿಬೇಕು ಅವು ಅಕ್ಕಿ. ಅವನ್ನ ಸ್ವಚ್ಛಗೆ ತೊಳೆದ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ರುಬ್ಕೋಬೇಕ್ರಿ. ಇದು ಪೂರ್ತಿ ಸ್ಮ್ಯಾಶ್ ಆಗಬೇಕು ಆ ಟೈಪು. ಇದು ನೋಡಿರಿ, ಹಿಂಗೆ ನೀರು ಸ್ವಲ್ಪ ಹಾಕಿ ಒಂಚೂರು ಗಟ್ಟಿನೇ ಇರಲಿ ಆ ಟೈಪ್ ರುಬ್ಕೊಂಬಿಡ್ರಿ. ಆಮೇಲೆ ಒಂದು ಬೇಯಿಸಿಟ್ಟಿರೋ ಆಲೂಗಡ್ಡೆ ರೀ, ಅದನ್ನು ಸಪ್ರೇಟ್ ರುಬ್ಕೋಬೇಕ್ರಿ. ಅದು ಅಕ್ಕಿ ಮತ್ತು ಆಲೂಗಡ್ಡೆ ಎರಡು ಸಪ್ರೇಟ್ ರುಬ್ಬಿ ಇದ್ರೊಳಗೆ ಹಾಕ್ಕೊಳತ್ತೀನಿ ರೀ. ಆಲೂಗಡ್ಡೆನ ಈಗ ಆಲೂಗಡ್ಡೆಗೆ ನೀರು ಹಾಕ್ಕೊಳ್ಬಾರ್ದು ರೀ, ಹಂಗೆ ಅದನ್ನಷ್ಟು ಸಪ್ರೇಟಾಗಿ ರುಬ್ಕೋಬೇಕು. ಈಗ ಇದಕ್ಕೆ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಬರ್ರಿ. ಪೂರ್ತಿ ವಿಡಿಯೋ ನೋಡಿರಿ, ಅಂದರೆ ನಿಮ್ಗೆ ಕರೆಕ್ಟ್ ಮೆಥಡ್ ಗೊತ್ತಾಗುತ್ತೆ. ಫಸ್ಟಿಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡೀನಿ. ಆಮೇಲೆ ಕರಿಬೇವು ಸೊಪ್ಪು ಒಂದು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಆಮೇಲೆ ಹಾಕ್ಕೊರಿ. ಓಕೆ, ಈಗ ಓಂಕಾಳು ಅಂತೇಳಿ ಇರ್ತಾವಲ್ಲ, ಅವು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡೀನಿ. ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ, 1 ಸ್ಪೂನಷ್ಟು ಜೀರಿಗೆ ರೀ. ಇಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಮೇನ್ ಇದನ್ನು ಅಂದರೆ ಆಲೂಗಡ್ಡೆ ಮತ್ತು ಅಕ್ಕಿ ಹಿಟ್ಟು ಎರಡು ಚೆಂದಾಗೆ ನೆನಿತಾವು. ನೀವು ಈವ್ನಿಂಗ್ ಮಾಡೋದಿದ್ರೆ ಬೆಳಗ್ಗೆನೇ ನೆನೆಸಿಟ್ಬಿಡ್ರಿ ಅಕ್ಕಿ, ಇಲ್ಲ ಮಾರ್ನಿಂಗ್ ಲಂಚಿಗೆ ಬ್ರೇಕ್ಫಾಸ್ಟಿಗೆ ಮಾಡೋ ಹಂಗಿದ್ರೆ ನೈಟ್ ನೆನೆಸಿಟ್ಬಿಡ್ರಿ. ಓಕೆ, ಈಗ ಇದನ್ನ ಕಲಸೋದಾಗೈತೆ ರೀ. ಇದನ್ನು ಒಂದು 10 ನಿಮಿಷ ನೆನೆಯಕ್ಕೆ ಇಟ್ಬಿಡ್ಬೇಕು ರೀ. ಹಂಗೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಈ ಟೈಪ್ ಇರ್ಬೇಕು ನೋಡಿರಿ. ಪೂರ್ತಿ ಗಟ್ಟಿ ಆಗಬಾರ್ದು ಮತ್ತು ಪೂರ್ತಿ ಅಳಕ್ಕನ ಆಗಬಾರ್ದು, ಒಂದು ಮೀಡಿಯಮ್ ಇದ್ರೊಳಗೆ ಇರಬೇಕು. ಬಜ್ಜಿ ಬಿಡಾಕ ಬರ್ಬೇಕು ರೀ. ನೀವು ನೋಡಿರಿ, ಕೈಯಿಂದ ಹಿಂಗೆ ಇಟ್ಕೊಂಡು ಆ ಟೈಪ. ಪೂರ್ತಿ ಅಳಕ್ಕಾತಂದ್ರೆ ಅದು ಶೇಪ್ ಚೆನ್ನಾಗಿ ಬರೋಂಗಿಲ್ಲ ರೀ ಅಷ್ಟು. ಅದಕ್ಕೆ ಸ್ವಲ್ಪ ಈ ಮಂಗಳೂರು ಬಜ್ಜಿ ಐತಿ ಎಲ್ಲ ಮಾಡಿರ್ತೀರಲ್ಲ ನೀವು, ಆ ಟೈಪ್ ಹಿಟ್ಟಿದ್ರೆ ಓಕೆ. ಈಗ ನೋಡಿರಿ, ಅದು ಕರೆಕ್ಟ್ ಆಗೈತಿ. ಈಗ 10 ನಿಮಿಷನೂ ಆಗೈತಿ. ಬರೀ ಈಗ ಬೋಂಡ ಮಾಡೋಣಂತ. ಅಕ್ಕಿದು ಸೂಪರ್ ಆಗಿರ್ತದೆ ರೀ, ಇದು ಟೇಸ್ಟಿಯಾಗಿರ್ತದೆ. ಮಕ್ಳಿಗಂತೂ ಭಾಳ ಇಷ್ಟ ಆಗ್ತದೆ, ದೊಡ್ಡವ್ರಿಗೆ ಕೂಡ ಖಂಡಿತ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಆಮೇಲೆ ನಂಗೆ ಹೆಂಗೆ ಬಂತಂತ ಹೇಳ್ರಿ, ಕಮೆಂಟ್ ಮಾಡಿ. ನೋಡಿರಿ, ಈ ಟೈಪ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್, ಇಲ್ಲ ಎಷ್ಟು ಚಿಕ್ಕದಾಗಿ ಬೇಕಂದ್ರೆ ಒಂದು ಸಣ್ಣ ಸೈಜಿಂದ ಈ ಟೈಪ ಬಜ್ಜಿ ಬಿಟ್ಕೊಂಡು ಹೋಗ್ಬೇಕು ರೀ. ಕೈಗೆ ಒಂಚೂರು ನೀರು ಹಚ್ಕೊಂಡ್ಬಿಟ್ಟು ಬಿಟ್ಕೋರಿ, ಅಂದ್ರೆ ಕೈಗೆ ಅಂಟ್ಕೊಳ್ಳೋಂಗಿಲ್ಲವು, ಸುಲಭವಾಗಿ ಬಿಡ್ಬೋದು ಬಜ್ಜಿನ. ಓಕೆ, ಈಗ ನೋಡಿರಿ, ಸ್ವಲ್ಪ ನಾನು ಮೀಡಿಯಮ್ ಸೈಜ್ ಒಳಗೆ ಮಾಡ್ಕೊಂಡೀನಿ. ಪೂರ್ತಿ ಚಿಕ್ಕದಾಗಿನೂ ಇಲ್ಲ ಮತ್ತು ದೊಡ್ಡದಾಗಿನೂ ಇಲ್ಲ. ಈಗ ಫ್ಲೇಮ್ ಒಂಚೂರು ಜಾಸ್ತಿ ಇಟ್ಕೊಂಡು ಬಿಡ್ರಿ. ಫಸ್ಟಿಗೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಮ್ಯಾಲೆ ಬರತ್ತವ ಅಂತೇಳಿ. ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವ್ರಿ ಇವು. ನೀವು ಈ ಮೈದಾ ಹಿಟ್ಟೆಲ್ಲ ಅವಾಯ್ಡ್ ಮಾಡೋರಿದ್ರೆ, ಈ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದೂ ಅಲ್ರಿ. ಅದ್ರ ಸಲುವಾಗಿ ನೀವು ಮಂಗಳೂರು ಬಜ್ಜಿ ತಿನ್ಬೇಕಂತ ಅನಿಸಿದ್ರೆ ಈ ಟೈಪ ಅಕ್ಕಿಯಿಂದನೇ ಸುಲಭವಾಗಿ ಸೇಮ್ ಟು ಸೇಮ್ ಅದೇ ಟೈಪನ್ನೇ ಮಾಡ್ಕೋಬೋದು ರೀ. ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಿರಿ. ಬೇಕಂದ್ರೆ ನಂಗೆ ಆಮೇಲೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಿ ಭಾಳ ಚಲೋ ಬಂದಿದ್ದು ರೀ ಅಂತೇಳಿ. ಅದಕ್ಕೆ ಹೇಳತ್ತೀನಿ. ಓಕೆ, ನೋಡಿರಿ, ಈಗ ಗೋಲ್ಡನ್ ಬ್ರೌನ್ ಕಲರ್ ಬರೋ ಮಟ್ಟ ಈ ಟೈಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ತೆಗೆದುಬಿಡ್ರಿ. ಒಂದು ಟಿಶ್ಯೂ ಪೇಪರ್ ಹಾಕಿ ಅದ್ಮೇಲೆ ಹಾಕ್ಕೊಂಬಿಡ್ರಿ. ಎಣ್ಣೆಯೂ ಹಿಡ್ಕೊಳಂಗಿಲ್ಲ ರೀ ಇವು. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿರಿ, ಗೊತ್ತಾಗುತ್ತೆ ನಿಮ್ಗನ. ಈಗ ಅದೇ ಟೈಪನ್ನು ನಾನು ಮತ್ತೆ ಇನ್ನೊಂದು ಸಾಚ ಹಾಕ್ಕೊಳತ್ತೀನಿ ರೀ. ಈಗಂತೂ ಮಳೆಗಾಲ ಅಲ್ವಾ, ಟೀ ಕಾಫಿ ಜೊತೆ ಏನಾದರೂ ಬಿಸಿ ಬಿಸಿ ತಿನ್ಬೇಕಂತ ಅನ್ನಿಸಿರ್ತೈತಿ. ಆ ಟೈಮ್ದಾಗ ಇಂಥವು ಸ್ನ್ಯಾಕ್ಸ್ ಭಾಳ ಅಂದ್ರೆ ಭಾಳ ಲೈಕ್ ಆಗ್ತದೆ ರೀ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿಲ್ಲ, ನಿಮ್ಗೆ ಗೊತ್ತಾಗುತ್ತೆ, ನಾ ಹೇಳೋದ ಬೇಡ. ಓಕೆ, ಈಗ ನೋಡಿರಿ, ಅಂದರೆ ಇವನ್ನ ಚೆನ್ನಾಗಿ ಹಂಗೆ ಹೊಳ್ಸಾಡ್ಕೊತ ಇರ್ಬೇಕು ರೀ. ಅಂದರೆ ಎಲ್ಲ ಕಡೆ ಚಲೋ ರೋಸ್ಟ್ ಆಗ್ತಾವೆ. ತಿನ್ನಕ್ಕಂತೂ ಭಾಳ ಅಂದ್ರೆ ಭಾಳ ಟೇಸ್ಟಿ ಅನ್ನಿಸ್ತಾರೆ ರೀ. ನನಗಂತೂ ಭಾಳ ಇಷ್ಟ ರೀ ಇವು. ನಿಮಗೂ ಖಂಡಿತ ಇಷ್ಟ ಆಗೇ ಆಗುತ್ತಂತ ಅಂದ್ಕೊಂಡೀನಿ ನಾನು. ಓಕೆ, ಈಗ ನೋಡಿರಿ, ಇವು ಕಲರ್ ಚೇಂಜ್ ಆಗಕತ್ತಾವೆ, ಗೊತ್ತಾಗತ್ತೈತೆ ನಿಮ್ಗೆ. ಗೋಲ್ಡನ್ ಬ್ರೌನ್ ಕಲರ್ ಬಂದ ಕೂಡಲೇ ತೆಗೆದುಬಿಡ್ರಿ. ಮತ್ತು ಭಾಳನೂ ಕಲರ್ ಬರೋ ತನಕ ಬಿಡಬೇಡ್ರಿ.
ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ ಮತ್ತು ಹಾರ್ಡ್ ಆಗ್ತದೆ ರೀ, ಮ್ಯಾಲಿನ ಲೇಯರ್ ಇರ್ತೈತಲ್ಲ ಅದು. ಸೊ ಅದಕ್ಕೆ ಒಂದು ಮೀಡಿಯಮ್ ರೇಂಜಿಗೆ ಬಂದಮೇಲೆ ತೆಗೆದುಬಿಡ್ರಿ. ಓಕೆ, ನಿಮ್ಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ಕಲರ್ ಚೇಂಜ್ ಆದ ಕೂಡಲೇ ಇದು ಆಗ್ಯದ ಅಂತೇಳಿ. ಏನು ತಳ ಹಿಡಿಯೋಂಗಿಲ್ಲ, ಏನಿಲ್ಲ ರೀ, ಅಷ್ಟು ಪರ್ಫೆಕ್ಟಾಗಿ ಬರ್ತಾವೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತಂತ ನಂಗೆ ಆಮೇಲೆ ಕಾಮೆಂಟ್ ಮಾಡಿ ಹೇಳಿರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಮೇಲೆ ಹೊಸ್ದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಚಾನಲ್ನ. ಥ್ಯಾಂಕ್ ಯು.